Three, two, one, go. Hi guys, welcome back to the channel, The Random Oh Couple. my god, you're vlogging. I forgot me. I don't even remember we have a YouTube channel. ಹೇ ಗಾಯ್ಸ್ ನಮಸ್ಕಾರ, ಹೇಗಿದ್ದೀರಾ? ಆಫ್ಟರ್ ಸೋ ಲಾಂಗ್ ತಿಂಗಳುಗಳ ನಂತರ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಗೊತ್ತಿರಲಿಲ್ಲ ಅಲ್ವಾ ನಮ್ಮ ಯೂಟ್ಯೂಬ್ ಚಾನಲ್ ಇತ್ತು ಅಂತ. ಎನಿವೇಸ್ ನಾವು ಹೊರಟಿರೋದು ಕೇರಳ ಕಡೆಗೆ ಆಯ್ತಾ. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಮ್ಮ ಪಯಣವನ್ನು ನಾವು ಆರಂಭಿಸಿದ್ವಿ. ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರು, ನಾವು ಟ್ರಾಫಿಕ್ ಇಂದ ಎಷ್ಟು ದೂರ ಓಡಿದ್ರು ಟ್ರಾಫಿಕ್ ನಮ್ಮನ್ನು ಬಿಟ್ಟು ಹೋಗಲ್ಲ. ಇಲ್ಲಿ ನೋಡಿ, ಟ್ರಾಫಿಕ್ ಮತ್ತೆ ಸಿಕ್ತು. ಸೊ ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ. ಪೋಸ್ಟಿಂಗ್ ಆಫ್ಟರ್ ಸೋ ಲಾಂಗ್. ನೋಡೋಣ ಈ ವಿಡಿಯೋ ಆಗುತ್ತಾ ಇಲ್ವಾ ಅಂತ ನೋಡ್ತೀರಿ. ಆದ್ರೆ ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಟ್ಸ್ ಓಕೆ ಫೈನ್. ಸೊ ಇವಾಗ ಐ ಡೋಂಟ್ ನೋ ವಾಯ್ಸ್ ಕೇಳ್ತಾ ಇದೆಯಾ ಗೊತ್ತಿಲ್ಲ. ಸೊ ಇವಾಗ ವಿ ಆರ್ ಆನ್ ದ ವೇ ಟು ತೇಕ್ಡಿ. ಯಾಕೆ ಹೋಗ್ತಾ ಇದ್ದೀವಿ ಅಂತ ನಾನು ಮತ್ತೆ ಹೇಳ್ತೀನಿ. ಸೊ ತುಂಬ ಟ್ರಾಫಿಕ್ ಇತ್ತು, ಕಂಟಿನ್ಯೂ ಡ್ರೈವಿಂಗ್ ಮಾಡೋಕ್ಕಾಗಲಿಲ್ಲ ಎಲ್ಟನ್ಗೆ. ಸೊ ಇಲ್ಲೊಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಹೊರಡೋದು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ದೋಸಾನಾ ಏನು ಆರ್ಡರ್ ಮಾಡೋದು? ವಾಟ್ ಆರ್ ಯು ಆರ್ಡರಿಂಗ್? ದೋಸಾ. ಯಾವ ದೋಸಾ? ಪ್ಲೇನ್ ದೋಸಾ. ವಾಟ್ ಇಸ್ ದಿಸ್ ಎಲ್ಟನ್? Ghee roast, this is yours actually. That's ghee roast. Oh my god. And this is plain roast. ಅದು ghee roast. ಅದು ghee ಅಲ್ಲಿ ರೋಸ್ಟ್ ಮಾಡಿರೋದು. Hey, the can fold kare, the plate angle is to be. 3 types of ಚಟ್ನಿ ಕೊಟ್ಟಿದ್ದಾರೆ. ತಿಮರೆ, ಕೋಕೋನಟ್, ಮತ್ತು ಇದು ಯಾವ ಚಟ್ನಿ? Tomato. ಟೊಮೆಟೊ ಚಟ್ನಿ ಚೆನ್ನಾಗಿದೆ. ಫುಲ್ ಟ್ರಾಫಿಕ್ ಇತ್ತಲ್ಲ, ಸೊ ಎಲ್ಲ ವೆಹಿಕಲ್ಸ್ ಬಂದು ಇಲ್ಲಿ ನಿಂತಿದೆ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ. ಸೊ ನಾವು ಬಂದಾಗ ಎಲ್ಲ ಎಂಟಿ ಇತ್ತು, ಇವಾಗ ಫುಲ್ ಆಗಿಬಿಟ್ಟಿದೆ ಇಲ್ಲಿ. ನನ್ನ ಒಂದು ದೋಸೆಗೆ ಎಷ್ಟು ಪ್ರೈಸ್ ಅಂತ ಹೇಳು? ಒಂದು ದೋಸೆಗೆ ಎಷ್ಟು ಪ್ರೈಸ್? 200 ರೂಪಾಯಿ. 200 rupees for one dosa. Oh my god. ಅದು ಮತ್ತೆ ದೊಡ್ಡದಿತ್ತು ಬಟ್ 200 ಕೊಡುವಷ್ಟು ಏನೂ ಇರಲಿಲ್ಲಪ್ಪ. ಫಸ್ಟ್ ಇಸ್ ಮಾಯಿಶ್ಚರೈಸರ್. ಅಯ್ಯೋ, ಹೇರ್ ಕಟ್ಬೇಕಿತ್ತು. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಜಾಸ್ತಿ ಏನಿಲ್ಲ, ಟ್ರಾವೆಲ್ ಮಾಡುವಾಗ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಲೇಬೇಕು. ಬಂದ್ಬಿಟ್ಟು ಐಲೈನರ್. ಅಯ್ಯೋ, ಓಪನೇ ಆಗ್ತಿಲ್ಲ. ಓಕೆ, ಐಲೈನರ್. ನಿದ್ದೆ ಇಲ್ಲ ಅಂದರೂ ಐಲೈನರ್ ಹಾಕೋದನ್ನು ಮರಿಬಾರ್ದು. ಲೈಟಾಗಿ ಯಾವುದಾದ್ರು ಲಿಪ್ಸ್ಟಿಕ್ ಇದ್ರೆ ಹಾಕ್ಬೋದು. ಇವಾಗ ಇಲ್ಲೊಂದಿಷ್ಟು ಜನ ನೋಡ್ತಾ ಇದ್ರು, ನಾನು ರೆಡಿ ಆಗಿದ್ದೀನಿ. ಸೋಷಿಯಲ್ ಆಂಗ್ಸೈಟಿನೇ ಇಲ್ಲ ಅಂತ ನೀವು ಅಂದ್ಕೋಬೋದು, ಹಾಗೇನಿಲ್ಲ. ಐ ಜಸ್ಟ್ ಡೋಂಟ್ ಕೇರ್. ಇವಾಗ ನನ್ನ ಹಸ್ಬೆಂಡ್ ಹತ್ರ ಕೇಳೋಣ, ಹೇಗೆ ಕಾಣ್ತಾ ಇದ್ದೀನಿ ನಾನು ಅಂತ. ಇನ್ನು ಸ್ವಲ್ಪ ಕೂತಿದೆ. ಏಯ್, ನಿಜ ಹಾಗೆ ಹೇಳೋಣ, ನಿಜವಾಗಿ ಹೇಳೋ. ಗುಡ್. ಹೆವಿ ಐಲೈನರ್ ಯು ಪುಟ್. ಜಾಸ್ತಿ ಆಯ್ತಾ? ಇಲ್ಲ, ಸ್ವಲ್ಪನೇ ಹಾಕಿರೋದು. ಆ್ಯಂಡ್ ಇದು ಯೂಸ್ಫುಲ್ ಪ್ರಾಡಕ್ಟ್ ಆಯ್ತಾ. Guys, you can see this. ಅವ್ನು ನಿದ್ದೆ ಮಾಡ್ತಾನೆ ಅಂತ ಅಲ್ಲೋಗಿ ನಿಲ್ಸಿದ್ದು. ಅವ್ನು ನಿದ್ದೆ ಮಾಡಲ್ಲ. ಇವಾಗ ನಾವು ಹೊರಟಿದ್ದೀವಿ ಇಲ್ಲಿಂದ. ಸೊ ಟೈಮ್ ಬಂದು 7:37 ಆಗಿದೆ. ಆ್ಯಂಡ್ ಇನ್ನೂ 5 ಗಂಟೆ ಇದೆ ಇಲ್ಲಿಂದ. ಓ ಮೈ ಗಾಡ್, ಅವಾಗದಿಂದ 5 ಗಂಟೆ ತೋರಿಸ್ತಾನೆ ಇದೆ, ಮುಗಿತಾನೆ ಇಲ್ಲ. ಅದು ಹೆಂಗೆ ಅಷ್ಟೊಂದು ನಿದ್ದೆ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲಪ್ಪ. 2 ನಿಮಿಷದಲ್ಲಿ ಎಲ್ಲಿ ನಿಲ್ಸಿದ್ರು ನಿದ್ದೆ ಬಂದ್ಬಿಡುತ್ತೆ. ಓಕೆ, ಎನಿವೇಸ್ ನಿದ್ದೆ ಮುಗಿಸಿ ನಾವು ಒಂದು ಕಡೆ ಹೇಗೇನು ನಿಲ್ಸಿದ್ವಿ, ನಮಗೆ ಜ್ಯೂಸ್ ಕುಡಿಬೇಕು ಅಂತ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಈ ಒಂದು ಪ್ಲೇಸನ್ನು ನಿಲ್ಸಿದ್ವಿ. ಅದು ಯಾವ ಪ್ಲೇಸ್ ನನಗೆ ನಿಜವಾಗ್ಲೂ ನೆನಪಿಲ್ಲ ಇವಾಗ. ಐಸ್ ಮೈಲೋ ತಾನೇ ಅದು? ಹೌದು.
ನಮ್ಮ ಸೆಕೆಂಡ್ ಬ್ರೇಕ್ ಮುಗಿಸಿ ನಾವು ಮುಂದೆ ಹೊರಟ್ವಿ. ನನ್ನ ಹತ್ರ ರೋಸ್ಟ್ ಚಿಕ್ಕೀಸ್ ಇತ್ತಾಯ್ತಾ. ನಾರ್ಮಲ್ ಚಿಕ್ಕೀಸ್ ತಿನ್ನೋ ಬದಲು ಈ ತರ ಡಿಫ್ರೆಂಟ್ ಆಗಿರೋ ರೋಸ್ಟ್ ಚಿಕ್ಕೀಸ್ ತಿಂದ್ರೆ ಚೆನ್ನಾಗಿರುತ್ತೆ. ಇದು ಫ್ರಮ್ ದ ಬ್ರ್ಯಾಂಡ್ ಸ್ವೀಟ್ ಕಾರಂ ಸಖತ್ತಾಗಿತ್ತಾಯ್ತಾ. ಫೈನಲಿ ನಾವು ಘಾಟ್ ಸೆಕ್ಷನ್ ರೀಚ್ ಆದ್ವಿ. ಸೊ ಇಲ್ಲಿ ನಮಗೆ ಸಿಗೋದು ಬರೀ 10 ಕಿಲೋಮೀಟರ್ ಘಾಟ್ ಸೆಕ್ಷನ್ ಆಯ್ತಾ. ನಾವು ಬ್ಯಾಂಗ್ಳೂರಿಂದ ಕ್ಯುಮಿಲಿ ಹೊರಟ್ರೆ ಬರೀ ಹೈವೇನೆ ಸಿಗೋದು ಅಂಡ್ ಲಾಸ್ಟ್ 10 ಕಿಲೋಮೀಟರ್ ಸ್ಟ್ರೆಚ್ ಮಾತ್ರ ನಮಗೆ ಅದು ಘಾಟ್ ಸೆಕ್ಷನ್ ಸಿಗುತ್ತೆ. ಅಂಡ್ ಈ ತರ ಸನ್ ರೂಫ್ ಓಪನ್ ಮಾಡ್ಕೊಂಡು ಒಳ್ಳೆ ಗಾಳಿ ಸುತ್ತ ಲಶ್ ಗ್ರೀನರಿನ ಎಂಜಾಯ್ ಮಾಡೋ ಮಜಾನೇ ಬೇರೆ. ಅಂಡ್ ತುಂಬಾ ದಿನ ಆಗಿತ್ತು ಈ ತರ ಹೊರಗಡೆ ಹೋಗದೆ. We finally reached this place, Wild Avenue Resort and Spa. ಫಸ್ಟ್ ಹೋಗಿ ಚೆಕ್ ಇನ್ ಮಾಡೋಣ. ನಿಮಗೆ ಗೊತ್ತಾ ನಾವು ಕೇರಳ ಒಂದು 7 to 10 ಟೈಮ್ಸ್ ಹೋಗಿದ್ದೀವಿ. ಎಷ್ಟು ಬ್ಯೂಟಿಫುಲ್ ಗೊತ್ತಾ, ಅದಕ್ಕೆ ಹೇಳೋದು ಗಾಡ್ಸ್ ಓನ್ ಕಂಟ್ರಿ ಅಂತ. ಮತ್ತೆ ಕೇರಳದ ಜನರಿಲ್ವಾ ಫುಟ್ಬಾಲ್ ಫ್ಯಾನ್ಸ್ ಆಯ್ತಾ. ಇವಾಗ ಹೇಗೂ ಫುಟ್ಬಾಲ್ ನಡೀತಾ ಇದೆ ಅಲ್ವಾ, ಇಲ್ಲಿ ನೋಡಿ ಎಲ್ಲಾ ಕಡೆ ಫುಟ್ಬಾಲ್ ಮೆಸ್ಸಿ ಆಗ್ಲಿ, ರೊನಾಲ್ಡೋ ಆಗ್ಲಿ, ನೇಮರ್ ಆಗ್ಲಿ ಎಲ್ಲರದ್ದು ಜರ್ಸಿ ಹಾಕಿ ಇಟ್ಟಿದ್ದಾರೆ. ಅಂಡ್ ನಾವು ಬುಕ್ ಮಾಡಿರೋ ಈ ರೆಸಾರ್ಟ್ ಅಲ್ಲಿ ಸ್ಪಾ ಇದೆ, ಆಮೇಲೆ ಆಕ್ಟಿವಿಟೀಸ್ ಇದೆ, ಮತ್ತೆ ಫುಡ್ ಕೂಡ ತುಂಬಾನೇ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ವಾ. ಇದು ಸಮ್ ಕೈಂಡ್ ಆಫ್ ಗ್ರೀನ್ ಟೀ ಅನ್ಸುತ್ತೆ, ಸ್ಪೈಸ್ ಟೀ ಚೆನ್ನಾಗಿದೆ. ಓಕೆ, ನಮ್ಮ ರೂಮನ್ನು ನಾನು ತೋರಿಸ್ತೀನಿ. ಇವನೊಬ್ಬ ಅಡ್ಡ ಬರ್ತಾ ಇದ್ದಾನೆ. ಓಕೆ, ಫೈನಲಿ ನಮ್ಮ ರೂಮನ್ನು ನಾನು ನಿಮಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಸೊ ಫಸ್ಟಿಗೆ ಬಂದುಬಿಟ್ಟು ವಾಶ್ರೂಮ್ ಈ ಥರ ಇದೆ. ಸೊ ನೈಸ್. ಓಕೆ, ವಾಶ್ರೂಮ್ ಹೀಗಿದೆ. ಆ್ಯಂಡ್ ದೆನ್ ದಿಸ್ ಇಸ್ ನಮ್ಮ ಇವತ್ತಿನ ಬೆಡ್. ಸಖತ್ತಾಗಿದೆ, ಚೆನ್ನಾಗಿದೆ. ಒಂದು 2 ಫ್ರೇಮ್ ಹಾಕಿದ್ದಾರೆ. ಸಣ್ಣದಾಗಿ ಕೂತ್ಕೊಳ್ಳೋ ಪ್ಲೇಸ್ ಇದೆ ಇಲ್ಲಿ ವರ್ಕ್ ಮಾಡೋ ಪ್ಲೇಸ್ ಇದೆ, ಇಲ್ಲಿ ಟಿ ವಿ ಯೂನಿಟ್ ಇದೆ. ಆ್ಯಂಡ್ ದರ್ ಇಸ್ ಅ ಬ್ಯೂಟಿಫುಲ್ ಬಾಲ್ಕನಿ. ಇಲ್ಲಿ ತೋರಿಸ್ತೀನಿ, ಕಮ್. ನಿಮಗೆ ನಾನು ಹೇಳಿಲ್ಲ ಅಲ್ವಾ ನಾವು ಯಾಕೆ ಈ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಅಂತ. ಆ್ಯಕ್ಚುಲಿ ಎಲ್ಟನ್ದು ಬರ್ಡೇ ಆಯಿತಾ, ನಾಳೆ ಅಲ್ಲ ನಾಳ್ದು. ಆ್ಯಂಡ್ ಈ ಬರ್ಡೇ ಟೈಮಲ್ಲಿ ಸ್ಪಿರಿಚುವಲ್ ಹೀಲಿಂಗ್ ಮತ್ತು ಫಿಸಿಕಲ್ ಹೀಲಿಂಗ್ಗೆ ಬೆಸ್ಟ್ ಪ್ಲೇಸ್ ಕೇರಳ ತಾನೇ. ಅದರಲ್ಲೂ ತೇಕಡಿ ಅಂತೂ ನಮ್ಮ ಇಬ್ಬರ ಫೇವ್ರೆಟ್ ಪ್ಲೇಸ್. ದಟ್ಸ್ ವೈ ವಿ ಚೂಸ್ ತೇಕಡಿ. ನೀವು ಯಾವಾಗಾದರೂ ಟ್ರಾವೆಲ್ ಮಾಡುವಾಗ ನಿಮಗೆ ವರ್ಕೌಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಆಲ್ವೇಸ್ ಟೇಕ್ ಸ್ಟೇಸ್. ನೀವೆಲ್ಲಿ ಟ್ರಾವೆಲ್ ಮಾಡ್ತೀರಾ ಅಲ್ಲಿ ಸ್ಟೇಸ್ ತಗೊಳ್ಳಿ. ಸೊ ಸಣ್ಣ ವರ್ಕೌಟ್ ಹಾಗೆ ಮಾಡ್ಬೋದು. ವಾಕಿಂಗ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ನೀವು ನಮ್ಮ ಓಲ್ಡ್ ವಿಡಿಯೋಸ್ ನೋಡಿದ್ದೀರಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ ಆಯಿತಾ. ನಾವು ಹಲವಾರು ಟ್ರಾವೆಲಿಂಗ್ ವಿಡಿಯೋಸ್ ಪೋಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಆ್ಯಂಡ್ ಸ್ವಲ್ಪ ಇನ್ನು ಮುಂದೆ ರೆಗ್ಯುಲರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ವಿಲ್ ಸಿ. ನಾವು ಲಂಚ್ಗೆ ಆರ್ಡರ್ ಕೊಟ್ಟು 30 ಮಿನಿಟ್ಸ್ ಆಗುತ್ತಂತೆ ಪ್ರಿಪರೇಷನ್. ಸೊ ಅದರ ಇನ್ ಬಿಟ್ವೀನ್ ನಾವಿಲ್ಲಿ ಬಂದು ನೋಡ್ತಾ ಇದ್ದೀವಿ ಪ್ರಾಪರ್ಟಿಯಲ್ಲಿ ಏನೆಲ್ಲ ಇದೆ ಅಂತ. ಪೂಲ್ ಇದೆ, ಪೂಲ್ ಹತ್ರ ಕೂತ್ಕೊಳ್ಳೋಕೆ ಜಾಗ ಇದೆ. ಇಲ್ಲೊಂದು ಗೇಮ್ ಏನೋ ಆಡ್ತಾ ಇದ್ದಾನೆ ಇವನು, ಆರ್ಚರಿ ಅಲ್ವಾ, ಅದು ಆರ್ಚರಿ ಅಲ್ವಾ, ಅವನಿಗೆ ಗೊತ್ತಿಲ್ಲ ಆಡೋಕ್ಕೆ. ಇರಲಿ ಬಿಡಿ, ಅವನಿಗೆ ಗೊತ್ತಂತೆ ಆರ್ಚರಿಯಲ್ಲಿ ಹೇಗೆ ಏನಪ್ಪ ಶೂಟ್ ಮಾಡೋದು ಅಂತ. ನೋಡೋಣ ಎಲ್ಲರಿಗೆ ಹೋಗುತ್ತೆ ಅವನ ಆರ್ಚರಿ ಅಂತ. ನೀವೇನು ನೋಡಿ ಆಯಿತಾ, ರೆಡಿನಾ? ಪೊಸಿಷನ್ ನಿಲ್ಲೋ. ಓಕೆ, ಗೋ ಫಾರ್ ಇಟ್. ಓ ಮಿಸ್ ಆಯ್ತಲ್ವಾ. ಓಕೆ, ನಮ್ಮ ಬಿರಿಯಾನಿ ಬಂದಿದೆ. ನಾವು ಪರೋಟ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಪರೋಟದ ಜೊತೆ ಕೊಕೊನಟ್ ಚಿಕನ್ ಕರಿ. ಇದು ಹೇಗಿದೆ? ಸೂಪರ್ ಆಗಿದೆಯಾ? ನಮಗೆ ಕನ್ಫ್ಯೂಷನ್ ಇತ್ತು, ಇಲ್ಲೇ ತಿನ್ನಬೇಕಾ ಇಲ್ಲ ಹೊರಗಡೆ ತಿನ್ನಬೇಕಾ ಅಂತ. ಸೊ ನಿನ್ನ ಪ್ರಕಾರ ಏನು ಅನಿಸ್ತು? ಇಲ್ಲೇ ತಿಂದದ್ದು ಬೆಸ್ಟಾ? ವರ್ತ್ ಇಟ್. ಓಕೆ, ನೈಸ್. ಇಟ್ಸ್ ಮೈ ಟರ್ನ್. ನಾನು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಇದು ಕಟ್ಟದ ರಿಯಾಕ್ಷನ್. ಓಕೆ, ಲೆಟ್ ಮೀ ಟ್ರೈ. ಇದು ಸಖತ್ತಾಗಿದೆ. ಸ್ವಲ್ಪ ಈಗ ರೆಡಿ ಆಗಿಬಿಟ್ಟು ನಾವು ತೇಗಡಿ ಸುತ್ತಕ್ಕೆ ಹೊರಟಿದ್ದೀವಿ. ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಸುತ್ತಿದ್ದೇವೆ, ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡಿ ಆಗಿದೆ. ಸೊ ಇವಾಗ ಸ್ವಲ್ಪ ಎಲ್ಲೋಗ್ತಿದ್ಯಾ, ಏನಿದೆ ಅಂತ ಚೆಕ್ ಮಾಡಕ್ಕೆ ಹೋಗ್ತದಾನ. ಓ, ಗೇಮ್ಸ್ ರೂಮ್, ಫೂಸ್ಬಾಲ್ ಇದೆ ಇಲ್ಲಿ, ಆಮೇಲೆ ಟಿ ಇದೆ, ಕ್ಯಾರಮ್ ಇದೆ, ಮಕ್ಕಳಿಗೆ ಆಟ ಆಡೋಕ್ಕಿದೆ ನೋಡಿ. ಹಿಂದ್ಗಡೆ ಈ ಥರ ಮೇಲೆಲ್ಲ ಇದೆ.
ಓ ಯಾ ಇದು ಇಲ್ಲಿ ಜಿಮ್ ನೋಡಿ ಹೇಗಿದೆ ಅಂತ. ನಾಳೆ ಬೆಳಿಗ್ಗೆ ವರ್ಕೌಟ್ ಫುಡ್ ಮಾಡಲಿಕ್ಕೆ ನಮಗೆ ಮ್ಯಾಟ್ ಇದೆ ನನ್ನ ಯೋಗಕ್ಕೆ. ನೈಸ್. ನಮ್ಮದು ತೇಕಡಿಯಲ್ಲಿ ಸೆಕೆಂಡ್ ಟೈಮ್ ಅಲ್ವಾ, ಸೊ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಈ ಟೈಮ್ ವಿಸಿಟ್ ಮಾಡ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಆಲ್ರೆಡಿ ಎಲ್ಲ ಪ್ಲೇಸಸ್ನ ಕವರ್ ಮಾಡಿ ಆಗಿದೆ. ನಾವು ಆನ್ ದ ವೇ ಹೋಗ್ತಾ ಇದ್ದಾಗ ನಮಗೆ ಈ ಫ್ರೀ ಸ್ಕಿನ್ ಟೆಸ್ಟಿಂಗ್ ಕಂಡಿತ್ತು. ಸೊ ವೈ ನಾಟ್ ಅಂತ ಬಂದ್ಬಿಟ್ಟು ಇಲ್ಲಿ ಟೆಸ್ಟ್ ಮಾಡಕ್ ಬಂದ್ವಿ ಸ್ಕಿನ್. ಸೊ ಅವರು ಕಂಪ್ಲೀಟ್ ರಿಪೋರ್ಟ್ ಕೊಡ್ತಾರೆ ನಿಮ್ಮ ಸ್ಕಿನ್ ನಲ್ಲಿ ನಿಮ್ಮ ಫೇಸ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ. ಅಂಡ್ ಅದನ್ನು ಇಮೇಲ್ ಕೂಡ ಮಾಡ್ತಾರೆ ನಮಗೆ. ಅಂಡ್ ಅದರ ಬೇಸಿಸ್ ಅಲ್ಲಿ ನಾವು ವರ್ಕ್ ಮಾಡ್ಬೋದು. ಸೊ ಶೀಟ್ ಓಲ್ಡ್ ನಾವು ವೆಜಿಟೇಬಲ್ಸ್ ಜಾಸ್ತಿ ತಿನ್ಬೇಕಂತೆ, ಆಮೇಲೆ ಮಾಯಿಶ್ಚರೈಸರ್ ಹಾಕೋಬೇಕು, ಸನ್ಸ್ಕ್ರೀನ್ ಹಾಕೋಬೇಕು ಅಂತ. ಆಮೇಲೆ ಅದನ್ನ ಮುಗಿಸಿ ಅಲ್ಲಿಂದ ನಾವು ಹೋಗಿದ್ದು ಸ್ಪೈಸಸ್ ತಗೊಳಕ್ಕೆ. ಸೊ ನಮಗೆ ಇಲ್ಲಿಯ ಸ್ಪೈಸಸ್ ತುಂಬಾನೇ ಇಷ್ಟ. ಜಿಂಜರ್ ಕಾಫಿ ಆಗ್ಲಿ, ಜಿಂಜರ್ ಟೀ ಆಗ್ಲಿ, ಪ್ರತಿ ಸತಿ ಕೇಳಿದ್ರೆ ನಾವು ಏನಾದ್ರೂ ತಗೊಂಡೋದ್ರೆ ಅದು ಮನೇಲಿ ಫಿನಿಶ್ ಆಗೇ ಆಗುತ್ತೆ ಆಯ್ತಾ. ಲಾಸ್ಟ್ ಟೈಮ್ ನಾವು ಇಲ್ಲಿಂದ ಜಿಂಜರ್ ಕಾಫಿ ಟ್ರೈ ಮಾಡಿದ್ದು ಅಂಡ್ ವಿ ಬೋತ್ ಲವ್ಡ್ ಇಟ್ ಆಯ್ತಾ. ಸೊ ಅದಕ್ಕೋಸ್ಕರ ರಿಟರ್ನ್ ಬಂದ್ಬಿಟ್ಟು ಇಲ್ಲಿ ಜಿಂಜರ್ ಕಾಫಿ ಮತ್ತೆ ಏನೆಲ್ಲ ಇದೆ ಆಲೋವೆರಾ ಸೋಪ್ ಆಗ್ಲಿ ಎಲ್ಲಾನು ಪಾರ್ಸೆಲ್ ಮಾಡಿದೆ. ಈವ್ನಿಂಗ್ 6 ಆಗಿದೆ ಆ್ಯಂಡ್ ಇಟ್ಸ್ ಡ್ರಿಸ್ಲಿಂಗ್ ಆ್ಯಂಡ್ ವಿ ಥಾಟ್ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ರೂಮಿಗೆ ಹೊರಡೋಣ ಅಂತ. ಹೊರಗಡೆ ಎಂತಪ್ಪ ಮಳೆ ಬರ್ತಾ ಇದೆ. ಇಟ್ ಈಸ್ ಡ್ರಿಸ್ಲಿಂಗ್ ಆ್ಯಂಡ್ ಅದ್ರ ಜೊತೆಗೆ ಬೇಕ್ರಿಯಲ್ಲಿ ಹಾಟ್ ಚಾಕ್ಲೇಟ್ ಕುಡಿಯೋ ಮಜಾನೇ ಬೇರೆ. ಸೊ ನಾನು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೇನೆ. ಇಲ್ಲಿ ಕ್ಯಾರಮೆಲ್ ಪುಡ್ಡಿಂಗ್ ಇದೆ. ಇದು ಕ್ಯಾರಮೆಲ್ಲ ಮ್ಯಾಂಗೋ ಪುಡ್ಡಿಂಗ್ ಅನಿಸುತ್ತೆ. ಆಮೇಲೆ ಅವನು ಕ್ಯಾಪಚಿನೋ ಆರ್ಡರ್ ಮಾಡಿದ್ದಾನೆ. ಕೇರಳದ ಫುಡ್ ಬಗ್ಗೆ ಎರಡು ಮಾತಿಲ್ಲ ಅಲ್ವಾ. ಅವ್ರು ಏನು ಪ್ರಿಪೇರ್ ಮಾಡಿದ್ರು ಅದು ಸಕ್ಕ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ರೂಮಿಗೆ ಬಂದುಬಿಟ್ಟು ನಾವಿವಾಗ ಮೇಲ್ಗಡೆ ಸ್ಪಾ ಸೆಷನಿಗೆ ಬಂದಿದ್ದೇವೆ ಅಲ್ವಾ. ಆಯುರ್ವೇದಿಕ್ ಸ್ಪಾ ಅಭ್ಯಾಂಗಮ್ ಅಂತ. ಸೊ ಸಪ್ರೇಟ್ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ರೂಮ್ಸ್ ಆಯಿತಾ. ಓ ಮೈ ಗಾಡ್, ಲುಕ್ ಎಟ್ ದಿಸ್. ಫುಲ್ ಆಯಿಲ್ ಹಾಕ್ಬಿಟ್ಟು ಫುಲ್ ಬಾಡಿ ಮಸಾಜ್ ಆಗೋಯ್ತು. ಒಂದು ದಿವಸ ಆಗೋಯ್ತು. ಅದ್ರ ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಮಿಸ್ಟರ್ ರಾಜು ಅವರೇ, Feels so relaxed. ಓ ಇಸ್ ಇಟ್ With the massage. ಓಕೆ. The pressure was so good. Okay. The oil they used, oh my god. I'm feeling drowsy now. Which one was better, Wayanad or Tekdi? I think this was different. Okay. That was also good. This is also good. This is a little different technique and everything. Okay, fine. ಓಕೆ, ನಮ್ಮ ಮುಖಗಳು ನೀವು ನೋಡ್ತಾ ಇದ್ದೀರಾ, ಇಷ್ಟು ರಿಫ್ರೆಶಿಂಗ್ ಆಗಿದೆ. ಸೊ ನೀವು ಕೇರಳದಲ್ಲಿದ್ದರೆ ಸ್ಪಾ ಟ್ರೈ ಮಾಡಲೇಬೇಕು ಆಯಿತಾ. ನಾಟ್ ಜಸ್ಟ್ ವಿಸಿಟಿಂಗ್ ಪ್ಲೇಸಸ್ ಆರ್ ಅಯ್ಯೋ ತಿನ್ನೋದು ಮಾತ್ರ ಅಲ್ಲ, ಬಟ್ ಸ್ಪಾ, ದಟ್ ಟು ಆಯುರ್ವೇದಿಕ್ ಸ್ಪಾ ಮಸ್ಟ್ ಟ್ರೈ. ಚಿಕನ್ ಡಿನ್ನರ್ ಟೈಮ್ ಇವಾಗ. ಸೊ ನಾವು ಅಂದ್ಕೊಂಡು ಹೊರಗಡೆ ಹೋಗ್ಬಿಟ್ಟು ಡಿನ್ನರ್ ಮಾಡೋಣ ಅಂತ. ಮತ್ತು ಅಂದ್ಕೊಂಡ್ವಿ ಇಷ್ಟು ಒಳ್ಳೆ ಸ್ಪಾ ಆಗಿದೆ, ಯಾಕೆ ಹೊರಗಡೆ ಹೋಗೋದು, ಟೈಮ್ ವೇಸ್ಟ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಇಲ್ಲೇ ಆರ್ಡರ್ ಮಾಡಿದ್ದೀವಿ. ಸೊ ನೋಡೋಣ, ಮಧ್ಯಾಹ್ನ ಚೆನ್ನಾಗಿತ್ತು, ಅದಕ್ಕೋಸ್ಕರ ನೈಟ್ ಇಲ್ಲೇ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಇಲ್ಲಿ ಬಂದಿದ್ದೀವಿ. ಬಟ್ ಒಂದೇ ಪ್ರಾಬ್ಲಮ್, ಇಲ್ಲಿ ಏನು ಆರ್ಡರ್ ಮಾಡಿದ್ರು 20 minutes ವೆಯ್ಟ್ ಮಾಡಲೇಬೇಕು. Because they make it fresh. Okay, they make it fresh.